ಓಡ್ರೋ 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 ಇದು ಸರ್ಜಾಡ, ಓಡ್ರೋ 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 ಇದು ಸರ್ಜಾಡ, ಸರ್ಜ ಬಂದು ಸರ್ಜ ಆಕ್ಷನ್. ಹೆಲೋ, ವೆಲ್ಕಮ್ ಟು ಜೆನ್ಜಿ ಟಾಪಿಕ್. ನಾನು ದರ್ಶನ್ ಅವ್ರ ಬಗ್ಗೆ ಮಾಡಿದ ಹಿಂದಿನ ವಿಡಿಯೋದಲ್ಲಿ ಕೊಲೆಗಾರ ಅನ್ನೋ ವರ್ಡ್ ಯೂಸ್ ಮಾಡಿದ್ದಕ್ಕೆ ಕೆಲವರಿಗೆ ಬೇಜಾರಾಗಿತ್ತು. ಅದಕ್ಕೆ ಮೊದಲು ನನ್ನಿಂದ ಅವರಿಗೆಲ್ಲ ಒಂದು ಸಾರಿ. ಹಾಗೆ ಈ ಟಾಪಿಕ್ಕಿಗೆ ಬರೋಣ. ಎಲ್ಲರಿಗೂ ಗೊತ್ತಿರೋ ಹಾಗೆ ಅಕ್ಟೋಬರ್ 11ಗೆ ಮಾರ್ಟಿನ್ ಸಿನಿಮಾ ಬರೀ ರಾಜ್ಯದಂತ ಅಲ್ಲ, ಇಡೀ ವಿಶ್ವದಂತ ಬಿಡುಗಡೆ ಆಗ್ತಿದೆ. ಆ ವಿಚಾರ ಎಲ್ಲರಿಗೂ ಗೊತ್ತಿದೆ. ಆದರೆ ರಿಲೀಸ್ ಆಗೋ ಮುಂಚೆನೇ ಒಂದು ಪ್ರಾಬ್ಲಮ್ನ ಮಾರ್ಟಿನ್ ಸಿನಿಮಾ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಹೌದು, ಮಾರ್ಟಿನ್ ಸಿನಿಮಾದ ಡೈರೆಕ್ಟರ್ AP ಅರ್ಜುನ್ ಹಾಗೂ ಪ್ರೊಡ್ಯೂಸರ್ K ಮೆಹ್ತಾ ಅವರ ನಡುವೆ ಒಂದು ಬಿರುಕು ಬಂದಿದೆ. ಹೌದು, ಆ ಬಿರುಕು ಈ ಸಿನಿಮಾ ರಿಲೀಸ್ ಆಗೋ ಮುಂಚೆ ಬಂದಿದ್ದು ಒಂದು ಡಿಸಪಾಯಿಂಟೆಡ್ ಥಿಂಗ್. ಯಾಕಪ್ಪ ಅಂದರೆ ಜಸ್ಟ್ ಬಿಫೋರ್ ರಿಲೀಸ್ ಟೈಮಲ್ಲಿ ಇಡೀ ಸಿನಿಮಾ ಟೀಮ್ ಜೊತೆ ಇರೋ ಟೈಮಲ್ಲಿ ಈ ಥರ ಆದರೆ ನೋಡೋ ಜನಗಳಲ್ಲಿ ಒಂದು ಕೆಟ್ಟ ಭಾವನೆ ಹುಟ್ಕೊಳ್ಳುತ್ತೆ. ಹೌದು, ಪ್ರೊಡ್ಯೂಸರ್ ಒಂದು ಕಡೆ ಪ್ರಮೋಷನ್ ಮಾಡಿದರೆ AP ಅರ್ಜುನ್ ಅವರೇ ಇನ್ನೊಂದು ಕಡೆ ಪ್ರಮೋಷನ್ ಮಾಡ್ತಿದ್ರು. ಈ ಬಿರುಕು ಅವರಲ್ಲಿ ಬಂದಿದ್ದು ಯಾಕಪ್ಪ ಅಂದರೆ AP ಅರ್ಜುನ್ ಅವರು ಮೊದಲಿಂದನೂ ಅವ್ರ ಸಿನಿಮಾಗಳಲ್ಲಿ AP ಅರ್ಜುನ್ ಫಿಲ್ಮ್ ಅಂತ ಟ್ರೇಡ್ ಮಾರ್ಕ್ ಯೂಸ್ ಮಾಡ್ತಿದ್ರು. ಆದರೆ ಪ್ರೊಡ್ಯೂಸರ್ಗೆ ಅದು ಇಷ್ಟ ಆಗದೆ ಅದನ್ನು ರಿಮೂವ್ ಮಾಡಿಸ್ತಾರೆ. ಹೌದು, ಅದನ್ನು ರಿಮೂವ್ ಮಾಡ್ತಿದ್ರು ಅಂತ ಈ ರೀಸನಿಂದ ಈ ವಿಷಯ ಕೋರ್ಟ್ ತನಕ ಹೋಗುತ್ತೆ. ಕೋರ್ಟ್ ತನಕ ಹೋದ್ಮೇಲೆ ಕೋರ್ಟ್ ಕೂಡ AP ಅರ್ಜುನ್ ಅವರ ಫೇವರಲ್ಲಿ ತೀರ್ಮಾನ ತಿಳಿಸುತ್ತೆ. ಆದರೆ ಪ್ರೊಡ್ಯೂಸರ್ದೇ ಬೇರೆ ಕತೆ. ಹೌದು, ಅವರೇ ಒಂದು ಕತೆ ಹೇಳ್ತಾರೆ, AP ಅರ್ಜುನ್ ಅವರೇ ಒಂದು ಕತೆ ಹೇಳ್ತಾರೆ. ಇದರಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದು ನಮಗಂತೂ ಅರ್ಥ ಆಗ್ತಿಲ್ಲ. ಅವರು ಒಂದು ಸ್ಟೋರಿ ಹೇಳ್ತಾರೆ, ಇವರೊಂದು ಸ್ಟೋರಿ ಹೇಳ್ತಾರೆ. ಏನೇ ಆಗಲಿ, ಸಿನಿಮಾ ರಿಲೀಸ್ ಟೈಮಲ್ಲಿ ಈ ಥರ ಆದರೆ ಅವ್ರ ಸಿನಿಮಾಕ್ಕೆ ಅವರೇ ಬ್ಯಾಡ್ ಫೇಸ್ ಆಗ್ತಿದ್ದಾರೆ. ಹಾಗೆ ಇಲ್ಲಿಗೆ ಮುಗ್ದಿಲ್ಲ. ಹೌದು, ಇಲ್ಲಿಗೆ ಮುಗ್ದಿಲ್ಲ. ಎಂಡಿಂಗಲ್ಲಿ ಅವ್ರು ಲಾಸ್ಟಿಗೆ ಒಂದು ಟ್ವಿಸ್ಟು ಕೊಟ್ಟಿದ್ದಾರೆ. ಹೌದು, ನಿನ್ನೆ ದಾವಣಗೆರೆಯಲ್ಲಿ ನಡೆದ ಪ್ರೀ ರಿಲೀಸ್ ಇವೆಂಟಲ್ಲಿ ಎಲ್ಲರ ಜೊತೆ ಸೇರಿ ಪ್ರಮೋಷನ್ನ ಮಾಡಿದರು. ಹೌದು, ಆ ಪ್ರಮೋಷನಲ್ಲಿ ಎಲ್ಲರೂ ಇದ್ದರು. ಪ್ರೊಡ್ಯೂಸರು, AP ಅರ್ಜುನ್ ಅವರು, ಧ್ರುವ ಸರ್ಜಾ ಎಲ್ಲರೂ ಇದ್ದರು. ಆದರೆ ಇವರು ಇಷ್ಟು ದಿನ ಮಾಡಿದ್ದು ಪ್ರಮೋಷನ್ ಗಿಮಿಕಾ ಅಂತ ನನ್ನಲ್ಲಿ ಒಂದು ಕಾಮನ್ ಕ್ವಶನ್ ಇತ್ತು. ಇದ್ರೂ ಇರ್ಬೋದು, ಯಾಕಂದರೆ ಕಬ್ಜಾಗ್ ಸೈಡ್ ಹೊಡಿಬೇಕಲ್ವಾ.